ನಮ್ಮ ಮನಸ್ಸಾಕ್ಷಿ ಈ ಮಗ ಬದುಕಿದಂದ್ರೆ ಇವನನ್ನು ನಿಮಗೆ ಒಪ್ಪಿಸಿ ಬಿಡ್ತೀರಪ್ಪ, ನಿಮಗೆ ದಾನ ಕೊಡ್ತೀವಿ ಅಂದಾಗ ಸಂತೋಷದಿಂದ ಗುರುಗಳು ತಮ್ಮ ಜೋಳಿಗೆ ಒಳಗಿನಿಂದ ಒಂದು ಬೇರನ್ನು ತೆಗೆದ ಅದನ್ನು ಗಂಧದ ರೀತಿ ಒಳಗೆ ತೇದ ಆ ಸತ್ತವನ ಯಾವ ಭಾಗದೊಳಗೆ ಅದು ಕಡ್ದಿತ್ತು ಹಾವು ಆ ಭಾಗಕ್ಕೆ ಹಚ್ಚಿ ಅವನ ನೆತ್ತಿಗೆ ಆ ಗಂಧವನ್ನು ಹಚ್ಚಿ ಮ್ಯಾಲಿಂದ ಕೆಳಗಿಂತನ ಮೈತುಂಬ ವಿಭೂತಿಯನ್ನು ಹಚ್ಚಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ 5 ಸಾರಿ ಪಂಚಾಕ್ಷರಿ ಮಂತ್ರವನ್ನು ಉಚ್ಚಾರ ಮಾಡೋದ್ರೊಳಗ ಮಕ್ಕೊಂಡವ್ ಎದ್ದು ಕುಂತ ಸಿದ್ಧ ಎದ್ದು ಕುಂತ ಕೂಡಲೇ ಈ ಚಮತ್ಕಾರವನ್ನು ನೋಡಿ ಜನ ಎಲ್ಲ ಜಯಮಂಗಳಂ ಜಯ ನಮ ಪಾರ್ವತೇ ಪತೆ ಹರ ಹರ ಮಹಾದೇವ್ ಅಂತ ಗುಣಗಾನ ಮಾಡುವಾಗ ಬಾಚಿ ತಬ್ಬಿಕೊಂಡು ಮುದ್ದಾಡಿ ಕಣ್ಣಿನಿಂದ ನೀರು ಹರಿತಾ ಇದಾವ. ನನ್ನ ಮಗ ಹೊಳ್ಳಿ ಬದುಕಿದಂತ ಮುದ್ದಾಡುವಾಗ ಗುರುಗಳು ಅವಸರ ಮಾಡಕತ್ರು. ಆಯ್ತು, ನಮ್ಮ ಮುಂದೆ ನಮ್ದು ಕೆಲಸ ಭಾಳ ಐತಿ, ನಮ್ಮ ಭಕ್ತರು ಕಾಯಕತ್ಯಾರ, ನಾವು ಇನ್ನು ಹೋಗಬೇಕು, ಸಾಕಿನ ಮುದ್ದಾಡಿದ್ದು ಕೊಡು ನಮಗೆ ನಮ್ದು. ಇಷ್ಟೊತ್ತ ಸತ್ತಾನಂತ ಹೊಯ್ಕೊಂಡಾಳ, ಇನ್ನ ಬಿಟ್ಟು ಹೋಗಾನಂತ ಹೊಯ್ಕೊಳ್ಳುವಾಗ ಎಚ್ಚರ ಮಾಡ್ತಾರ ಗುರುಗಳು. ಶರಣರು ನೋಡ್ದಂಗೆ ನಡೆಯೋರು. ಒಂದು ಬಾಯಿಲಿ ಬಂದತ್ತಂದ್ರೆ ನೀವು ಕಣ್ಣೀರು ಹಾಕಬಾರದು, ಕೊಟ್ಟು ಬಿಡ್ಬೇಕಂದಾಗ ದೇವ ಮಲ್ಲಮ್ಮ ಪಾದ ಹಿಡಿದು ಬೇಡಕೊಂತಾಳೆಪ್ಪ. ಕೊಟ್ಟು ಬಿಡಂದ್ರೆ ಅದನ್ನೇನು ಹಿಂಗೆ ಮೂಗನಾಗಿನ ತೆಗೆದು ಹಿಂಗೆ ಒಗದಂಗೇನ ಅಲ್ಲ, ಅದು ಹಡ್ದ ಕಳ್ಳ. ದಯವಿಟ್ಟು ಒಂದಿಷ್ಟು ನನಗೆ ಟೈಮ್ ಕೊಡು, ಒಂದು ದಿನ ನನ್ನ ಮನಸ್ಸು ಗಟ್ಟಿ ಮಾಡ್ಕೊತೀನಿ. ನನ್ನ ಮಗಗೆ ಬಿರಂಜಿಯನ್ನು ಅಂದ್ರೆ ಬಹಳ ಪ್ರೀತಿ. ನಾಳೆ ಮಗಗೆ ಬಿರಂಜಿಯನ್ನು ಮಾಡಿ ಉಣಿಸಿ ನಾನು ಕಳಿಸ್ತೀನಿ. ನೀವು ನನ್ನ ಮನೆಗೆ ಬರ್ರಿ, ನೀವು ನನ್ನ ಮನೆಗೆ ಇರಿ, ಒಂದಿನ ಇರ್ರಿ. ನನ್ನ ಮಗನ ಹೆಸರಿನ್ಯಾಗ ಇಡೀ ಊರಿಗೆ ನಾಳೆ ಸಮಾರೋಧನೆಯನ್ನು ಮಾಡಿ ಉಣಿಸ್ತೀವಿ, ಒಂದು ದಿನ ನನಗೆ ಅವಕಾಶ ಕೊಡ್ರಿ ಅಂದ್ರೆ ಮುದಕಂದ. ಭಾಳ ಚಲೋ ಆಯ್ತು, ನನಗೂ ಭಾಳ ದಿನ ಬಿರಂಜಿಯನ್ನು ಸಿಕ್ಕಿದ್ದಿಲ್ಲ, ಶ್ರೀಮಂತರ ಮನೆ ಬಿರಂಜಿಯನ್ನು ಆಗಲೇ ನಡಿ ಅಂತ ಮನೆಗೆ ಬಂದರು. ಇಡೀ ಊರು ತುಂಬ ಸುದ್ದಿ ಆಯಿತು. ನಾಳೆಗೆ ಸಿದ್ಧ ನಮ್ಮೂರು ಬಿಟ್ಟು ಹೋಗಾನ. ರಾತ್ರಿ ಅವ್ವಗೆ ನಿದ್ದೆ ಹತ್ತುವಲ್ದು, ಬಿಗದಪ್ಪಿ ಮಗನ ತಬ್ಬಿಕೊಂಡು ಮಲಗಿದಾಳ. ನಾಳೆ ನನ್ನ ಮಗ ನನ್ನ ಹತ್ರ ಇರೋದಿಲ್ಲ. ದಿನ ನನ್ನ ತಬ್ಬಿಕೊಂಡು ಮಲಗೋ ಮಗ ನಾಳೆ ಯಾರನ್ನ ತಬ್ಬಿಕೊಂಡು ಮಲಗುತ್ತಾನ? ನಾಳೆ ನನ್ನ ಮಗಗೆ ಉರಿ ಜ್ವರ ಬಂದ್ರೆ ಯಾರು ಕಾಳಜಿ ಮಾಡ್ತಾರ? ನನ್ನ ಮಗ ಎಲ್ಲಿ ಉಣ್ತಾನ? ನನ್ನ ಮಗಗೆ ಉಡಕ್ಕೆ ಹೆಂಗೆ ಉಣ್ಣಕ್ಕೆ ಹೆಂಗೆ? ನನ್ನ ಮಗ ಇರೋದು ಎಲ್ಲಿ? ಅವ ತಿರ್ಕೊಂತ ಭಿಕ್ಷಕನಾಗಿ ಹೋಗ್ಬೇಕಲ್ಲ. ಕಣ್ಣೀರು ಎಟ್ಟು ಅಳ್ತಿದ್ಲಂದ್ರೆ ಬೆಳತನ ಕಣ್ಣೀರು ಹಾಕ್ಯಾಳ. ಆ ಕಣ್ಣೀರು ಹರಿದು ಬಂದು ಸಿದ್ಧನ ಕಪಾಳ ತೊಯ್ದಿತ್ತು. ಸಿದ್ಧಗೆ ಯಾಚರಾತ್, ಯಾಕೆ ಅಳತಿಯಮ್ಮ? ಮಗನೇ, ನಾಳೆಗೆ ನಿನಗೆ ಅವ್ವ ಇಲ್ಲಲೋ, ನಾಳೆಗೆ ನಿನಗೆ ಅವ್ವ ಇಲ್ಲಲೋ ಅಂದಾಗ ಸಿದ್ಧ ಅಂತಾನ, ಅಮ್ಮ ಇಷ್ಟು ದಿನ ನೀನು ನನಗೆ ಒಬ್ಬಕ್ಕೆ ಅವ್ವ, ನಾಳೆ ಮನೆ ಬಿಟ್ಟು ನಾ ಹೊರಗೆ ಹೆಜ್ಜೆ ಇಟ್ಟೆ ಅಂದ್ರೆ ಈ ಜಗತ್ನಾಗಿರುವಂಥ ಎಲ್ಲ ಅವುಗಳು ನನ್ನ ಅವುಗಳು, ಎಲ್ಲರೂ ನಮ್ಮ ಅವುಗಳು ಅಂದಾಗ ಆಕಿಗೆ ಕಣ್ಣಾಗ ನೀರು ಬಂದು. ಸಣ್ಣ ವಯಸ್ಸಿನಾಗ ಇವನಿಗೆ ಎಷ್ಟು ಗಟ್ಟಿ ಮಾಡ್ಯಾನ ಮನಸ್ಸು. ನಮ್ಮ ಹುಡುಗರು ಇರ್ತಾವ 7 ವರ್ಷದವು ತಗೊಂಡು ಹೋಗಿ ಹಾಸ್ಟೆಲ್ದಾಗ ಇಟ್ಟು ಬರೋ ಮುಂದೆ ಹಿಂಗೆ ಹೊಯ್ಕೊಂತವ. ಅವು ಅಳ್ತಿರ್ತಾವ, ಇವು ಅಳ್ತಿರ್ತಾವ. ಬರೀ ಹಾಸ್ಟೆಲ್ದಾಗ ಮತ್ತೆ ಹೊಳೆ ಬರೋದದ. ಆದರೆ ಇವ ಹಿಡಿದು ಹೊಂಟ ದಾರಿ ಹೊಳ್ಳಿ ಬರಲಾರದ ದಾರಿಗೆ ಹೊಂಟಾನ. ಆದರೆ ಗಟ್ಟಿ ಮನಸ್ಸು ಮಾಡ್ಯಾನ. ಎದ್ರು ನಸಿಕಿನಾಗ ಎದ್ದು ಹಂಡೆ ನೀರು ಕಾಶಿ ಅಕ್ಕಿಗೆ ಹೆಜ್ಜೆಗೆ ತಲೆಯಾಗ ಸಿದ್ಧ. ಯಾಕಂದ್ರೆ ಹಂಗಿತ್ತದ ಮಗ. ಅಕ್ಕಿ ಹಾಲು ಹಿಂಡಕ್ಕೆ ಕುಂತ್ಲಂದ್ರೆ ಈಚೆ ಕಡೆ ಮೊಲಿ, ಅಕ್ಕಿ ಹಿಂಡಕ್ಕತ್ರ ಆಚೆ ಕಡೆಗೆ ಅವ ಕುಂತ ಹಿಂಡಾವ. ಅಕ್ಕಿ ಬೀಸಾಕ ಕುಂತ್ಲಂದ್ರೆ ಅವಾಗ ತೋಳು ನೋಯ್ಬಾರ್ದಂತ ಅವ ಬೀಸಾಕ ಕೈ ಹಿಡಿಯವ. ಅವ್ವ ಬುಟ್ಟಿ ತುಂಬಿದ್ಲಂದ್ರೆ ಅವ ಕಸ ಹೊಡೆಯವ. ಹೆಜ್ಜೆಗೆ ಅವನ ಸೆರಗ್ ಹಿಡ್ಕೊಂಡು ಅಮ್ಮ 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 ಅಂತ ಸುತ್ತರಿಯೋ ಮಗ ಇನ್ನು ನಾನು ಬಿಟ್ಟು ಹೊಕ್ಕನಲ್ಲ ಅಂತ ತಳಮಳ ಹಾಕಿತ್ತು. ಬಿಸಿನೀರು ಕಾಸಿದ್ಲು, ಎಣ್ಣೆ ಕಾಶಿ ಮೈಗೆಲ್ಲ ಹಚ್ಚಿ ತಿಕ್ಕಿ ಅಭ್ಯಂಜನ ಸ್ನಾನ ಮಾಡಿಸಿ ಹೊಸ ಅರಿವಿ ಉಡಿಸಿ ಮಗನ ಸಲುವಾಗಿ ಘಮಿಸುವಂತ ಬೆಣ್ಣೆಯಿಂದ ತಯಾರಿಸಿದ ಬಿರಂಜಿಯನ್ನು ತಯಾರು ಮಾಡಿ ಸಾಕು ಅನ್ನುವಷ್ಟು ತುತ್ತು ಮಾಡಿ ಉಣಿಸಿ
ಇನ್ನು ನಾವು ಉಣ್ಸಕ್ಕೆ ನನ್ನ ಮಗ ಇರಲ್ಲಲ್ಲ, ಇದು ಕಡೆ ತೊತ್ತು, ಇನ್ನೊಂದು ತೊತ್ತು ಅಂತ ಒತ್ತಾಯದಿಂದ ಅವನ ಹೆಸರಿನ ಮೇಲೆ ಇಡೀ ಊರಿಗೆ ಅಭಿರಂಜಿ ಅನ್ನ. ಆ ಸಾಧುಗೂ ಊಟ ಆತು, ಎಲ್ಲ ತಯಾರಾಗಿ ಸಾಧು ಅವಸರ ಮಾಡಕತ್ತ. ಅಮ್ಮ ಸಾಕು, ಇದೇನು ಮುಗಿಯೋದಲ್ಲಿದ, ಏನು ಬಿಡು, ಆ ಮಗುನ ಬಿಡು, ನಾ ಇನ್ನು ಕರ್ಕೊಂಡು ಹೋಗ್ತೀನಿ ಅಂದಾಗ ಆ ಜೀವ ಹೆಂಗೆ ತಳಮಳಿಸಿರ್ಬೇಕು, ಹಡದ ತಾಯಿ ಜೀವ. ಅಪ್ಪ ಅಮ್ಮ ಕೂಡೇ ಕಣ್ಣೀರು ಹಾಕುವಾಗ ಗುರುಗಳಂತಾರ, ವೀರಭದ್ರ ಸ್ವಾಮಿಗಳು, ಯಾಕೆ ಅಳ್ತೀರೋ, ಅವನೇನಾದರೂ ಹಾಳಾಗಕ್ಕೆ ಹೊಂಟಾನ, ಉದ್ಧಾರ ಆಗಕ್ಕೆ ಹೊಂಟಾನ? ಬರೀ ತಾನಷ್ಟೇ ಉದ್ಧಾರ ಆಗಲ್ಲ, ನಿಮ್ಮ ಕುಲಕೋಟಿಗಳನ್ನು ಉದ್ಧಾರ ಮಾಡೋ ತಾಕತ್ತು ಅವನಿಗೆ ಬರ್ತದಪ್ಪ. ಜಗದುದ್ಧಾರಕ್ಕೆ ಹೊತ್ನ್ಯಾಗ ಕಣ್ಣೀರು ಹಾಕೊಂತ ಕಳಿಸಬಾರ್ದು. ಎರಡು ಕೈಯನ್ನು ಅವನ ತಲೆ ಮೇಲಿಟ್ಟು ಆಶೀರ್ವಾದ ಮಾಡಿ ಕಳಿಸಿದ್ರಿ ಅಂದ್ರೆ ಅವ ಸಾಧನೆ ಒಳಗೆ ಸಿದ್ಧಿ ಗಳಿಸ್ತಾನ. ನೀವು ಕಣ್ಣೀರು ಹಾಕೊಂತ ಕಳಿಸಿದ್ರೆ ಅವನಿಗೆ ನಿಮ್ಮ ಕಣ್ಣೀರು ಸಿದ್ಧಿಗೆ ಅಡ್ಡ ಬರ್ತಾವಪ್ಪ. ಅಳಬಾರದಂತ ಹೇಳಿದಾಗ ಗಟ್ಟಿ ಜೀವ ಮಾಡಿ ಅವನನ್ನು ಕಳಿಸಾಕ ಇಡೀ ಊರು ಬೆನ್ನು ಹತ್ತಿತು. ಎಲ್ಲರೂ ಸಿದ್ಧನ ಬೆನ್ನು ಹತ್ತಿ ಊರು ಅಗಿಸಿ ದಾಟಿದ್ರೂ ಜನ ಬರ್ತಾ ಇದಾರ. ಅವಾಗ ಅಮ್ಮ ಇಂಥದ್ದೊಂದು ಗಂಟು ತಯಾರು ಮಾಡಿದ್ಲು ಮಗಗ, ಉಟ್ಕೊಳಕ, ಉಡಾಕ, ಹಾಸ್ಕೊಳಕ, ಹೊತ್ಕೊಳಕ, ಮತ್ತು ಬುತ್ತಿ ಗಂಟು ಬೇರೆ. ಅಮ್ಮಗಂತಾನ ಸಿದ್ಧ, ಅವ ನಾ ಏನು ಬಿಗತನ ಮಾಡಕ್ಕೆ ಮಾವನ ಮನೆಗೆ ಹೊಂಟೇನ ಬುತ್ತಿ ಕಟ್ಕೊಂಡು, ನಾ ಹೊಂಟೀನಿ ವಿರಕ್ತನಾಗಿ. ಎಲ್ಲ ಉಪಾಧಿಯನ್ನು ಬಿಟ್ಟು ಹೋದ್ರವ ವಿರಕ್ತ. ಒಟ್ಟು ಅರ್ಬಿ ಸಹಿತ ಕಳಚಿ ಕೇವಲ ಕೌಪಿನ 4 ಬಟ್ಟು ಅರ್ಬಿ ಹರಿದ ಕೌಪಿನ ಕಟ್ಟಿಕೊಂಡ ಕೇವಲ ಒಂದು ಜೋಳಿಗೆ ಹಾಕ್ಕೊಂಡ ಸಿದ್ಧ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡಬೇಕಾದ್ರೆ ಎದೆ ಒಡೆದ ಹೊಯ್ಕೊಳಕತ್ಲಕ್ಕೆ ಅಳಕತ್ಲ. ಅಮ್ಮ ಅಳಬೇಡಂತ ಕಣ್ಣೀರು ಅವರಶಿ ಅಂತಾನ. ಅಮ್ಮ ಅಳಬೇಡ, ಯಾಕಂದ್ರೆ ನಿನಗೆ ಕೀರ್ತಿ ತರುವಂಥ ಕೆಲಸ ನಾ ಮಾಡವದೇನೆ. ನಿನ್ನ ಹೆಸರು ಸೂರ್ಯ ಚಂದ್ರ ಇರೋತನ ನಿನ್ನ ಹೆಸರು ಉಳಿಯುವಂಗೆ ಹೆಸರು ತರೋ ಮಗನ ಹಾಕಿನಿ. ನಿಮ್ಮ ಮಂಡೆಗೆ ಹೂವ ತರನಲ್ಲದೆ ಹುಲ್ಲ ತಾರೆನು. ನಿಮಗೆ ಅಪಕೀರ್ತಿ ಬರುವಂಥ ಕೆಲಸ ನಾ ಮಾಡೋದಿಲ್ಲ. ನನ್ನ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡು ಅಂದಾಗ ಅವಳು ಅಂತಾಳ, ಮಗನೇ, ಮುತ್ತು ಚಿಪ್ಪಿನೊಳಗೆ ಹುಟ್ಟಬಹುದು, ಮುತ್ತು ಹುಟ್ಟಿದ್ದು ಕಪ್ಪಿ ಚಿಪ್ಪಿನಾಗ. ಆದರೆ ಮುತ್ತಿನ ಕಿಮ್ಮತ್ತ ಬೇರೆ, ಕಪ್ಪಿ ಚಿಪ್ಪಿನ ಕಿಮ್ಮತ್ತ ಬೇರೆನಪ್ಪ. ನೀನು ನನ್ನ ಹೊಟ್ಟೆ ಹುಟ್ಟಿರ್ಬೋದು, ಆದರೆ ನಿನಗಿರುವಂಥ ವಿರಕ್ತಿ, ನಿನಗಿರುವಂಥ ವೈರಾಗ್ಯ ನನಗಿಲ್ಲಪ್ಪ. ನನಗೆ ತಡ್ಕೊಳೋ ಶಕ್ತಿ ನೀನ ಕೊಡಪ್ಪ ಅಂತ ಗಟ್ಟಿ ಮನಸ್ಸು ಮಾಡಿ ಮಗನಿಗೆ ಆಶೀರ್ವಾದ ಮಾಡಿ ಎಲ್ಲರೂ ಕೈ ಮಾಡ್ತಾ ಇರುವಾಗ ಸಿದ್ಧ ಕೈ ಅನ್ಕೊಂತ ಎಲ್ಲರಿಗೂ ಹೋಗಿ ಬರ್ತೀನಂತ ಹೇಳಿ ಪುಟ್ಟ ಕಾಲುಗಳನ್ನು ಹಾಕ್ತಾ ಜಂಗಮ್ಮನ ಕೈ ಹಿಡಿದು ದೂರ ಮರೆಯಾಗಿ ಬಿಟ್ಟ. ಎಲ್ಲರೂ ಭಾರವಾದ ಹೃದಯದಿಂದ ವಾಪಸ್ಸು ಮನೆಗೆ ಬಂದರು. ಎಲ್ಲರೂ ವಾಪಸ್ಸು ಹೋದರು. ಆದರೆ ಇಬ್ಬರಿಗೆ ಮಾತ್ರ ಮನೆಗೆ ವಾಪಸ್ಸು ಹೋಗಕ್ಕೆ ಮನಸ್ಸು ಬಂದಿಲ್ಲ. ಅವರು ಸಿದ್ಧನ ಚಡ್ಡಿ ದೋಸ್ತರು. ಸಣ್ಣವರಿದ್ದಾಗಿಂದ ಅವನು ಕೂಡ ಅಗ್ಗದಿ ಬೆರೆತಂತ ಅಗ್ಗದಿ ಆತ್ಮೀಯರು. ನಮ್ಮ ದೋಸ್ತ ನಮ್ಮ ಬಿಟ್ಟು ಹೋಗನಂದ್ರೆ ತಡ್ಕೊಳಕ್ಕಾಗಲಿಲ್ಲ. ಅವರಿಬ್ಬರು ಓಡ್ಕೊಂತ ಸಿದ್ಧನ ಕಡೆಗೆ ಬರೋದ್ರೊಳಗೆ ಜಂಗಮ ಮಾಯಾಗಿದ್ದ ದಾಟಿಸಿ ಅವ ದಾಟ್ಸಾಕ ಬಂದಿದ್ದ. ಅವನ ಕೆಲಸ ಮುಗಿಸಿ ಹೋಗಿದ್ದ. ಸಿದ್ಧ ಒಬ್ಬನೇ ಹೊಂಟಿದ್ದ. ಓಡಿ ಬಂದು ತಬ್ಬಿಕೊಂಡು ಅಳಕ್ ಹತ್ತಿರ ಅವರಿಬ್ಬರು. ಕಣ್ಣೀರು ಹಾಕುವಾಗ ಅವ್ರ ಹೆಸರು ಸೋಮ, ಭೀಮ ಅಂತ ಇಬ್ಬರು ಗೆಳೆಯರು. ಅಳುವಾಗ ಸಿದ್ಧ ಅವ್ರ ಕಣ್ಣೀರು ಒರೆಸಿ ಅಂತಾನು, ಅಪ್ಪ ಮುಕ್ತಿ ಮಾರ್ಗ ಹಿಡಿದು ಹೊಂಟೇನೋ ನಾನು, ಅಳಬಾರದು. ಅವಿಬ್ರು ಸಣ್ಣ ಹುಡುಗರು ಅಂತಾರೆ, ಸಿದ್ಧ, ಆ ಮುಕ್ತಿ ಯಾತ್ರೆ ಶಾಸ್ತ್ರ ಅವೆಲ್ಲ ವಯಸ್ಸಾದವರಿಗೂ ಮುದುಕರಾದ ಮ್ಯಾಲ ಪುರಾಣ ಪ್ರವಚನ ಭಾಳ ಮಂದಿ ತೆಲಗ ಹಂಗೆ. ಇಲ್ಲೆಲ್ಲ ಬಹುತೇಕ ವಯಸ್ಸಾದ ಮಂದಿನ ಬಂದೈತಿ. ಈ ಹರಿದವು ಬಂದಿಲ್ಲವು. ಅವಕ್ಕೆ ತಲೆಯಾಗ ಈ ಪ್ರವಚನ ಪುರಾಣ ಅವೆಲ್ಲ ವಯಸ್ಸಾದವ್ರಿಗೆ ನಮಗಲ್ಲ. ನಾವು ಮತ್ತೆ ಪುರಾಣ ಕೇಳಿ ಕ್ಯಾಟಿಗಿಟ್ರೆ ನಮ್ಮ ತಲೆ
ಅವ್ರ ತಲೆಯಾಗ ಬೇರೆನೇ ಓಡ್ತಿರ್ತಾವೆ. ಭಾಳ ಮಂದಿ ತಲೆಯಾಗ ಹಿಂಗೆ ಇರ್ತೈತಿ. ಪ್ರವಚನ, ಜಪ, ಮಠ, ತೀರ್ಥಯಾತ್ರೆ ಇವೆಲ್ಲ ವಯಸ್ಸಾದವ್ರಿಗಂತ ತಿಳ್ಕೊಂಡು